ಪೂರ್ಣಿ, ಎಷ್ಟು ಮುದ್ದಾಗಿ ಕಾಣಿಸ್ತಿದ್ಯಾ ನೀನು. ನನ್ನ ದೃಷ್ಟಿನೇ ತಾಗುತ್ತೆ. ನೋಡಿದ್ಯಾ? ತಗೋ. ಥ್ಯಾಂಕ್ಸ್. ಅಮ್ಮ, ಅವಿ ಕಾಲ್ ಮಾಡ್ತಿದ್ದಾರೆ, ಒಂದು ನಿಮಿಷ ಬಂದೆ. ತುಳಸಿ ಅವರೇ, ತುಂಬ ಥ್ಯಾಂಕ್ಸ್. ಇದನ್ನೆಲ್ಲ ಚಿಕ್ಕ ವಯಸ್ಸಿನಲ್ಲಿ ನಾನು ಇವಳಿಗೆ ಮಾಡಬೇಕಿತ್ತು. ಆದರೆ ಅವಳಿಗಿಂತ ಯಾವ ಆರೈಕೆನೂ ಸಿಗಲಿಲ್ಲ, ತಾಯಿ ಪ್ರೀತಿನೂ ಸಿಗಲಿಲ್ಲ. ಅದನ್ನೆಲ್ಲ ಈಗ ನೀವು ಅವಳು ಕೊಡ್ತಿದ್ದೀರ. ನಿಮ್ಮ ಋಣ ದೊಡ್ಡದು. ಇಲ್ಲ, ಇದೆಲ್ಲ ನನ್ನ ಋಣ ಅಲ್ಲ, ಇದೆಲ್ಲ ನನ್ನ ಕರ್ತವ್ಯ ಅಷ್ಟೆ. ನಿಜ, ನಿಮಗೆ ಸಿಕ್ಕಿರೋ ಅದೃಷ್ಟ ನನಗೆ ಸಿಕ್ಕಿಲ್ವಲ್ಲ ಅಂತ ನಾನು ಅನ್ಕೋತಿದ್ದೆ. ಆದರೆ ಈಗ ನಿಮ್ಮಿಂದಾಗಿ ಅದೃಷ್ಟ ನನಗೂ ಸಿಗೋ ಹಾಗಾಯಿತು. ಯೋಚನೆ ಮಾಡಬೇಡಿ, ಇನ್ನು ಮುಂದೆ ಎಲ್ಲ ಸರಿ ಹೋಗುತ್ತೆ. ನಿಮಗೆ ಅವಳ ಪ್ರೀತಿನೂ ಸಿಗತ್ತೆ, ಅವಳಿಗೆ ನಿಮ್ಮ ಮಮತೆನೂ ಸಿಗತ್ತೆ. ತಾಯಿ ಮಗಳು ಆದಷ್ಟು ಬೇಗ ಒಂದಾಗ್ತೀರ. ನಾನು ಅದೇ ನಂಬಿಕೆಯಲ್ಲಿದ್ದೀನಿ. ಅಂದರೆ ಮಾಮ್ ಇಷ್ಟೊತ್ತಿಗೆ ಹೊರಟೋಗಿರ್ತಾಳೆ. ಎಷ್ಟೊತ್ತಾದರೂ ನನ್ನ ಮಾತಾಡ್ಸೋಕ್ಕೆ ಬಂದಿಲ್ಲ ಅಂದರೆ ಅವಳು ಹೊರಟೋಗಿರ್ತಾಳೆ ಅಂತಲೇ ಅರ್ಥ. ಅಲ್ಲ, ಮಾಮ್ ಯಾಕೆ ಈ ಥರ ಮಾಡ್ತಾ ಇದ್ದಾಳೆ? ಆ ಪೂರ್ಣಿ ಮೇಲೆ ಯಾಕೆ ಅವಳಿಗೆ ಇಷ್ಟೊಂದು ಪ್ರೀತಿ? ಹೆತ್ತ ಮಗಳು ನಾನು ಇಲ್ಲಿದ್ದೀನಿ, ನನ್ನ ಬಿಟ್ಟು ಆ ಪೂರ್ಣಿನ ಮಾತಾಡ್ಸೋಕ್ಕೆ ಬಂದಿದ್ದಾಳೆ ಅಂದರೆ ಛೇ, ನನ್ನ ಅಮ್ಮನೇ ನನ್ನ ವಿರುದ್ಧ ನಿಂತಿದ್ದಾಳೆ ಅಂತ ಆಯಿತು. ಹೇಳು ದೀಪಿಕಾ. ಡ್ಯಾಡ್, ಮಾಮ್ ಯಾಕೆ ಹೀಗೆ ಆಡ್ತಿದ್ದಾಳೆ? ನನ್ನ ನೋಡೋಕೆ ಅಂತ ಮನೆಗೆ ಬಂದು ನನ್ನ ಜೊತೆಲಿ ಒಂದು ಮಾತು ಕೂಡ ಆಡದೆ ವಾಪಸ್ ಹೋಗಿದ್ದಾಳೆ. ಏನು, ನಿನ್ನ ಜೊತೆ ಮಾತಾಡ್ಲಿಲ್ವಾ? ಏನು ಹೇಳ್ತಿದೀಯಾ? ಇನ್ಫ್ಯಾಕ್ಟ್ ನಿನ್ನ ನೋಡೋಕ್ಕೆ ಅವಳು ಬಂದಿದ್ದು. ನಿನಗಿಷ್ಟ ಅಂತ ತಿಂಡಿ ಎಲ್ಲ ಮಾಡ್ಕೊಂಡು ಹೋಗಿದ್ದಾಳೆ. ನೋ ಡ್ಯಾಡ್, ಮಾಮ್ ನನಗೆ ಅದ್ಯಾವುದು ಕೊಡಲಿಲ್ಲ. ಅದನ್ನೆಲ್ಲ ಮಾಮ್ ಕೊಟ್ಟಿದ್ದು ಆ ಪೂರ್ಣಿಗೆ. ವಾಟ್? ಪೂರ್ಣಿಗ? ಅದನ್ನೆಲ್ಲ ಯಾಕೆ ಅವಳು ಕೊಡಬೇಕು? ಅವಳು ನಿನ್ನ ನೋಡೋಕ್ಕೆ ಬಂದಿದ್ದು. ನೀನು ಮನೆಯಲ್ಲಿಲ್ಲ, ಆಚೆ ಹೋಗಿದ್ಯಾ ಅನ್ಕೊಂಡು ಅವಳು ಕೊಟ್ಟಿರ್ತಾಳೆ. ನೋ ಡ್ಯಾಡ್, ಹಾಗೇನಾದರೂ ಅನ್ಕೊಂಡಿದ್ರೆ ಮನೇಲಿರೋರ್ಗಾದ್ರೂ ಕೇಳ್ಬೋದಿತ್ತಲ್ವಾ? ಆ ಪೂರ್ಣಿಗಾಗ್ಲಿ ತುಳಸಿಯವ್ರಿಗಾಗ್ಲಿ ನನ್ನ ಮನೇಲಿರೋದು ಗೊತ್ತಿತ್ತು. ಮಾಮ್ ನನ್ನ ಬಗ್ಗೆ ಕೇಳೂ ಇಲ್ಲ, ಗೊತ್ತಾ? ಹೌದಾ? ಅವಳು ಯಾಕೆ ಹೀಗೆ ಮಾಡ್ತೀಯಾಳೆ? ನೀನು ಯೋಚನೆ ಮಾಡಬೇಡ, ಆರಾಮಾಗಿ. ನಾನು ಆ ಮನೆಗೆ ಬರೋ ಹಾಗಿಲ್ಲ. ಆ ಮುದುಕ ದತ್ತ ನನ್ನ ಪ್ಲ್ಯಾನ್ನೆಲ್ಲ ಹಾಳು ಮಾಡ್ದ. ಇಲ್ಲ ಅಂದರೆ ನಾನೇ ಅಲ್ಲಿ ಬಂದು ಎಲ್ಲ ಸರಿ ಮಾಡ್ತಿದ್ದೆ. ಇಲ್ಲ ಡ್ಯಾಡ್, ನೀವು ಮತ್ತೆ ಈ ಮನೆಗೆ ಬರಬೇಕು. ನೀವು ಈ ಮನೆಗೆ ಬರೋ ಹಾಗೆ ನಾನು ಮಾಡ್ತೀನಿ. ಬರೀ ಮಾಮ್ ಮಾತ್ರ ಬಂದರೆ ಸಾಲದು ಡ್ಯಾಡ್. ಮಾಮ್ ಜೊತೆಲಿ ನೀವು ಬಂದ್ರೇ ನನಗೆ ಈ ಮನೆಯಲ್ಲಿ ಒಂದು ಸ್ಥಾನ ಅಂತ ಇರುತ್ತೆ. ಇಲ್ಲ ಅಂದರೆ ಈ ಮನೆಯವರೆಲ್ಲರೂ ನನ್ನ ಕಾಲು ಕಸದ ಥರ ನೋಡ್ತಾರೆ. ಅಂಥ ಟೈಮ್ ಬಂದರೆ ನಾನೇ ಅಲ್ಲಿಗೆ ಬರ್ತೀನಿ. ಯು ಡೋಂಟ್ ವರಿ. ಮಹಾರಾಣಿ ಯಾವತ್ತಿದ್ರೂ ಮಹಾರಾಣಿನೇ. ಆದರೆ ಈ ಕಾಲದಲ್ಲಿ ಮಹಾರಾಣಿಗಳಿಗೂ ಮರ್ಯಾದೆ ಕೊಡೋದು ಕಮ್ಮಿ. ಮರ್ಯಾದೆನ ನಾವು ಕಿತ್ಕೋಬೇಕು. ಆಳಕ್ಕಾಗಲಿಲ್ಲ ಅಂದರೆ ಅಳಿಸ್ಬೇಕು. ನೀನು ಆರಾಮಾಗಿರೋ. ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ವನಜಂಗ್ ಏನಾಗಿದೆ? ಯಾಕೆ ಈಗ ವಿಚಿತ್ರವಾಗಿ ಆಡ್ತೀಯಾಳೆ? ಆ ಮನೆಗೆ ಹೋಗಿ ದೀಪಿಕನ್ ಮಾತಾಡ್ತಿಲ್ಲ ಅಂದರೆ ಏನರ್ಥ? ಇಲ್ಲ, ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ನೀನಿನ್ನೂ ಯಾವ ಕಾಲದಲ್ಲಿದೆಯಾ ಸಮರ್ಥ್? ನೀನು ಮಗ ಅನ್ನೋದನ್ನು ಮರೆತು ತುಳಸಿ ಅವರು ಈ ಮನೆಗೆ ಬಂದು ಸೇರಿದ್ದಾರೆ ಅಂದರೆ ಕರುಳ ಸಂಬಂಧಕ್ಕಿಂತ ಈ ಮನೆಯವ್ರಿಗೆ ಇಷ್ಟ ಆಗಿದೆ ಅಂತ ತಾನೇ ಅರ್ಥ. ತುಳಸಿ ಅವರು ಅಭಿನೂ ಅಷ್ಟು ಪ್ರೀತಿಸ್ತಾ ಇದ್ದಾರಲ್ಲ, ಅದಕ್ಕೋಸ್ಕರನಾದರೂ ನಾವು ಅವರನ್ನು ಹೆಚ್ಕೊಳ್ಳೇಬೇಕು. ಪಾಪು, ನೀನು ಯಾವಾಗ ಬಂದೆ? ಬಂದೆ ನನ್ನ ಜೊತೆ. ನಿನ್ ಜೊತೆನಾ? ಎಲ್ಲಿಗೋ? ನಮ್ಮ ಮನೆಗೆ.
ಯಾಕೆ ಪಾಪು ಏನಾಯ್ತು? ಯಾಕೆ ಏನು ಅಂತ ಏನು ಕೇಳ್ಬಿಡಿ. ಈ ಮನೇಲಿ ನಿಮ್ಮನ್ನ ಹೇಗೆ ನೋಡ್ಕೋತಾ ಇದ್ದಾರೋ ಅದಕ್ಕಿಂತ 10 ಪಟ್ಟು ಚೆನ್ನಾಗಿ ನಾನು ನೋಡ್ಕೊತೀನಿ. ಬನ್ನಿ ನನ್ನ ಜೊತೆ. ಪಾಪು ನನ್ನ ಮಾತು ಕೇಳು, ಯಾಕೆ ಹೀಗಾಡ್ತಿದ್ಯಾ? ಹೇಳಿದ್ನಲ್ಲ ಏನು ಕೇಳ್ಬೇಡಿ ಅಂತ. ತಾಯಿ ಮಕ್ಕಳು ಸಂಬಂಧ ಯಾವಾಗಲೂ ಶಾಶ್ವತವಾಗಿರಬೇಕು. ತಾಯಿ ಯಾವಾಗಲೂ ಮಕ್ಕಳ ಜೊತೆನೇ ಇರಬೇಕು. ಅದನ್ನು ಆಚೆಯವರಾಗಲಿ ಅಂತಸ್ತಿರೋರಾಗಲಿ ತಡೆಯೋಕ್ಕೆ ಸಾಧ್ಯನೇ ಇಲ್ಲ. ಈಗ ನೀವು ನನ್ನ ಜೊತೆ ಬರ್ತಾ ಇದ್ದೀರಾ, ಇನ್ಮೇಲೆ ನಮ್ಮ ಮನೇಲೇ ಇರ್ತೀರಾ. ಪಾಪು 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 ಏನಾಯ್ತು? ಕೈ ಬಿಡು. ಏನಾಯ್ತು ಅಂತ ಮಾತಾಡು ಪಾಪು. ಹೇ ಸಮರ್ಥ್, ಏನು ಮಾಡ್ತಿದ್ಯಾ? ತುಳ್ಸಿರ್ನಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ನೋಡಿ, ನಿಮ್ಗೆಲ್ಲದಕ್ಕೂ ಉತ್ತರ ಕೊಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನಾನು ಅವ್ರ ಮಗ, ಅವ್ರನ್ನ ನೋಡ್ಕೊಳ್ಳೋದು ಮಾತ್ರ ನನ್ನ ಕರ್ತವ್ಯ ಅಲ್ಲ, ಹಕ್ಕು ಕೂಡ ಇದೆ. ನಾನು ಅವ್ರನ್ನ ಕರ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ. ಸಮರ್ಥ್, ಯಾಕೆ ಹೀಗಾಡ್ತಿದ್ಯಾ? ಏನೇನೋ ಮಾತಾಡ್ತಿದ್ಯಾ? ಹೇಳ್ದೆ ತಾನೇ ಅಡ್ಡ ಬರಬೇಡಿ ಅಂತ. ಅಡ್ಡ ಬಂದ್ರೆ ಮನುಷ್ಯ ಆಗಿರಲ್ಲ. ಪಾಪು ಬಾಯ್ ಬಂದಂಗೆ ಮಾತಾಡ್ಬೇಡ. ಕೈ ಬಿಡು. ಏನಾಯ್ತು ಅಂತ ಮೊದಲು ಹೇಳೋ. ಸಮರ್ಥ್, ಏನಿದೆಲ್ಲ? ಅಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಬೆಳಿಗ್ಗೆ ಕೆಲ್ಸಕ್ಕೂ ಬರ್ದೆ ಹಾಗೆ ಹೋಗಿದ್ಯಾ, ಈಗ ಈ ರೀತಿ ನಡ್ಕೋತಾ ಇದ್ಯಾ? ಏನಾಗಿದೆ ನಿನಗೆ? ಅದನ್ನೆಲ್ಲ ಕೇಳಕ್ ನೀವ್ಯಾರು? ನಾನು ಇಲ್ಲಿಗೆ ಕೆಲ್ಸದವನಾಗಿ ಬಂದಿಲ್ಲ, ಇವ್ರ ಮಗನಾಗಿ ಬಂದಿದ್ದೀನಿ. ಪಾಪು ನನ್ನ ಮಾತು ಕೇಳು, ಸಮಾಧಾನ ಮಾಡ್ಕೊ. ಮಕ್ಳು ಏನಾಯ್ತು ಅಂತ ಹೇಳು. ಯಾಕೆ ನಿಮಗೆ ನನ್ನ ಜೊತೆ ಇರೋಕ್ಕೆ ಇಷ್ಟ ಇಲ್ವಾ? ಅದಕ್ಕೂ ಕಾರಣಗಳು ಬೇಕಾ? ಕೊನೆಯದಾಗಿ ಕೇಳ್ತಾ ಇದ್ದೀನಿ, ನನ್ನ ಜೊತೆ ಬರ್ತೀರೋ ಇಲ್ವೋ? ಬರಲ್ಲ ಪಾಪು. ಮೊದಲು ಏನಾಯ್ತು ಅಂತ ಹೇಳು. ಯಾಕೆ ಹೀಗಾಡ್ತಾ ಇದೆಯಾ? ಕಿತಿಕಿದಾಗೆ ಬಂದು ಬಾ ಅಂತಂದ್ರೆ ನಾನು ಏನು ಮಾಡಬೇಕು? ಯಾಕೆ ಹಿಂಗೆ ನಡ್ಕೋತಾ ಇದೆಯಾ? ನಾನು ಸ್ವಲ್ಪ ಇಲ್ಲಿವರೆಗೂ ಬರೀ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಾಯ್ತು. ನೀವು ನನ್ನನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನೇ ಪಡಲಿಲ್ಲ. ಈಗ ನೀವು ಬರಲ್ಲ ತಾನೆ? ನಿಮ್ಮನ್ನ ಇಲ್ಲಿಂದ ಹೇಗೆ ಕರ್ಕೊಂಡು ಹೋಗ್ಬೇಕು ಅಂತ ನನಗೆ ಗೊತ್ತು. ಹೋಗಲಿ ಬಿಡಮ್ಮ, ಅವನಿಗೆ ಈಗ ತಾಯಿ ಬೆಲೆ ಏನು ಅನ್ನೋದು ಅರ್ಥ ಆಗಿದೆ. ತಾತ, ಅವನು ಅಮ್ಮನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾನೆ. ಅದಕ್ಕೆ ಹೀಗೆಲ್ಲ ಆಡ್ತಿರೋದು. ಕೋಪದಲ್ಲಿ ಬೇರೆ ಏನೇನೋ ಮಾತಾಡ್ಬಿಟ್ಟು ಹೋಗಿದ್ದಾನೆ. ಏನು ಮಾಡ್ತಾನೋ ಏನೋ ಅಂತ ಭಯ ಆಗ್ತಾ ಇದೆ ನನಗೆ. ಅಯ್ಯೋ, ಏನು ಮಾಡಲ್ಲ ಬಿಡು ಸೋಗ್ಲಾಡಿ. ಈಗ ಇವನಿಗೆ ತಾಯಿ ಬೇಕು ಅಂತನೋ ಜ್ಞಾನೋದಯ ಆಗಿದೆ. ಅಲ್ಲ, ತಾಯಿನ್ನೇ ಮೇಡಮ್ ಅಂತ ಕರೀತಾ ಇದ್ದವನಲ್ವ ಇವನು. ಇದೆಲ್ಲ ಆಗಲೇಬೇಕು ಬಿಡು. ಇವನು ಮಾತ್ರ ತಾಯಿನ್ನೇ ಮೇಡಮ್ ಅಂತಂತಾನೆ. ಬೇರೆ ಯಾರೋ ತಬ್ಲಿ ಮಕ್ಕಳು ಅವಳನ್ನು ತಾಯಿ ಅಂತ ಒಪ್ಕೊಂಡ್ರೆ ಹೊಟ್ಟೆ ಹೊರ್ಕೋತಾನೆ. ತಾತ, ಅವನಲ್ಲಿ ಹೋಗಿ ಏನು ರಾಧ ಅಂತ ಮಾಡ್ತಾನೋ ಅಂತ ನಂಗೆ ತುಂಬ ಭಯ ಆಗ್ತಾ ಇದೆ. ಸಿರಿ, ಇವತ್ತಂತೂ ಕೆಲಸ ಹುಡುಕಿ ಏನಾಯ್ತು ಸಿರಿ? ಯಾಕೆ ಒಂಥರ ಇದೆಯಾ? ನಿಮ್ಮ ಅಣ್ಣ ಅಮ್ಮ ಬೇಕು ಅಂತ ಮಕ್ಕಳ ಥರ ಹಠ ಮಾಡಿ ಕೋಪದಲ್ಲಿ ಅಲ್ಲಿಗೆ ಹೋಗಿದ್ದಾನೆ. ಏನು ಹೇಳ್ತಿದ್ಯಾ ತಾತ? ಅಮ್ಮ ಬೇಕು ಅಂತ ಹಠ ಮಾಡ್ತಿದ್ನ? ಬರೀ ಹಠ ಮಾಡಿದ್ದಲ್ಲ, ಇದ್ದಕ್ಕಿದ್ದಾಗೆ ಏನೋ ವಿಚಿತ್ರವಾಗಿ ಆಡ್ತಿದ್ದ. ಯಾಕೆ ಹೀಗೆಲ್ಲ ಅವನಿಗೆ ಅನ್ನಿಸ್ತಿದೆ ಅಂತ ಗೊತ್ತಾಗ್ತಿಲ್ಲ. ಅಯ್ಯೋ ದೇವ್ರೆ, ಅಮ್ಮಂಗೆ ಫೋನ್ ಮಾಡಿ ಕೇಳು, ಅಲ್ಲೇನಾದರೂ ಗಲಾಟೆ ಆಯ್ತಾ ಅಂತ. ಸರಿ, ಅಮ್ಮಂಗೆ ಈಗಲೇ ಫೋನ್ ಮಾಡಿ ಕೇಳ್ತೀನಿ. ಸೋಗ್ಲಾಡಿ, ಯಾರಿಗೂ ಏನೋ ಕಾಲ್ ಮಾಡಬೇಕಾಗಿಲ್ಲ. ಅದೇನಾಗುತ್ತೋ ಆಗಲಿ. ಇಷ್ಟು ದಿವಸ ದುರಹಂಕಾರ ತೋರಿಸ್ತಾ ಇದ್ದ. ಈಗ ಅವನಿಗೆ ತಾಯಿ ಬೇಕು ಅಂತ ಅನ್ಸಿದ್ರೆ ಹೋಗಿ ಅವಳ ಕಾಲಿಗೆ ಬೀಳಲಿ.
ಏನೋ ಒಟ್ಟಿನಲ್ಲಿ ತಾಯಿ ಮಗ ಹತ್ರ ಆಗೋ ಕಾಲ ಬರ್ತಾ ಇದೆ ಅಂತ ಅನ್ನಿಸ್ತಿದೆ. ಎಲ್ರಿ ಹೋಗ್ತಿದ್ದೀರಾ? ಸರ್ ಒಂದು ಕಂಪ್ಲೇಂಟ್ ಕೊಡಬೇಕು ಸರ್. ಸರಿ ವೇಟ್ ಮಾಡಿ, ರೈಟರ್ ಬರ್ತಾರೆ, ಕಂಪ್ಲೇಂಟ್ ಬರ್ಸೋರಂತೆ. ಸರ್ ಒಂದು ತುಂಬ ಸೀರಿಯಸ್ ವಿಷಯ ಆಗಿದೆ ಸರ್, ಕಂಪ್ಲೇಂಟ್ ಕೊಡಬೇಕು. ದಯವಿಟ್ಟು ನನ್ನ ಕಂಪ್ಲೇಂಟ್ ಬನ್ರಿ. ಎಲ್ರಿ ಹೋಗ್ತಿದ್ದಾರಾ? ಸಾಹೇಬ್ರು ಇವಾಗಲೇ ಬಂದಿದ್ದಾರೆ. ಸರ್ ತುಂಬ ಸೀರಿಯಸ್ ವಿಷಯ ಸರ್, ಕಿಡ್ನಾಪ್ ಆಗಿದೆ. ದಯವಿಟ್ಟು ಕಂಪ್ಲೇಂಟ್ ತಗೊಳ್ಳಿ ಸರ್, ನಾನು ಹೆಲ್ಪ್ ಮಾಡಿ. ಸಾಹೇಬ್ರು ಇವಾಗ ತಾನೇ ಬಂದಿದ್ದಾರೆ, ವೆಯ್ಟ್ ಮಾಡಿ ಸ್ವಲ್ಪ. ರೀ ಬಿಡ್ರಿ ಅವ್ರನ್ನ, ಪರವಾಗಿಲ್ಲ. ಕುಳ್ಕೊಳ್ಳಿ. ರೈಟರ್ನ ಕಳಿಸಿ. ಹೇಳಿ, ಏನು ವಿಷಯ? ನಮ್ಮ ತಾಯಿನ ಕಿಡ್ನಾಪ್ ಮಾಡಿದ್ದಾರೆ. ಕಿಡ್ನಾಪ? ಯಾವಾಗ? ಅಷ್ಟಕ್ಕೂ ಅವ್ರು ಕಿಡ್ನಾಪ್ ಆಗಿದೆ ಅಂತ ನೀವೇ ಹೇಳ್ತೀರಿ? ಅವ್ರ ಫೋಟೋ ಏನಾದರೂ ಇದೆಯಾ? ಹಾಂ ಸರ್, ಕೊಡಿ. ಸರ್ ಇವ್ರ ಹೆಸರು ತುಳಸಿ ಅಂತ. ನನಗೆ ನಮ್ಮ ಅಮ್ಮ ಬೇಕು ಸರ್, ದಯವಿಟ್ಟು ಅವ್ರನ್ನ ಕಾಪಾಡಿ, ಇವ್ರನ್ನ ಬಿಡಿಸ್ಕೊಡಿ. ಆಯ್ತು. ಕಿಡ್ನಾಪ್ ಅಂತ ನೀವೇ ಹೇಳ್ತೀರಿ, ಯಾವಾಗಿಂದ ಕಾಣಿಸ್ತಾ ಇಲ್ಲ ಇವರು? ಸರ್ ಕಿಡ್ನಾಪ್ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು ಸರ್. ಅಷ್ಟೇ ಅಲ್ಲ, ಯಾರು ಕಿಡ್ನಾಪ್ ಮಾಡಿದ್ದಾರೆ ಅಂತಲೂ ಗೊತ್ತು ಸರ್. ಏನು? ಯಾರು ಕಿಡ್ನಾಪ್ ಮಾಡಿರೋದು ಅಂತಲೂ ಗೊತ್ತಾ? ಹೌದು ಸರ್, ಈಗ ಅವ್ರು ಎಲ್ಲಿದ್ದಾರೆ ಅಂತಲೂ ಗೊತ್ತು. ಪ್ಲೀಸ್ ನನ್ನ ಜೊತೆ ಬನ್ನಿ, ನೀವು ನನ್ನ ಜೊತೆ ಬಂದು ನಮ್ಮ ತಾಯಿನ ಬಿಡಿಸ್ಕೊಡ್ಬೇಕು. ಇದಕ್ಕೊಂದು ಸಿಗ್ನೇಚರ್ ಹಾಕಿ. ಗಿರಿಜಾ ಅವರೇ, ವಿಕ್ಟಿಮು ಲೇಡಿ ಆಗಿರೋದ್ರಿಂದ ನೀವು ನನ್ನ ಜೊತೆ ಬನ್ನಿ. ಸೋಮಶೇಖರ್, ಏನೋ ಇದ್ರು ನಾನು ನಿಮ್ಗೆ ಫೋನ್ ಮಾಡ್ತೀನಿ, ಅಲರ್ಟ್ ಆಗಿರಿ. ಎಸ್ ಸರ್. ಏನಿದ್ರಿ ನಿಮ್ಮ ಹೆಸರು? ಸಮರ್ಥ ಅಂತ. ನನ್ನ ತಾಯಿ ಹೆಸರು ತುಳಸಿ. ನಮ್ಮ ತಾಯಿನ ಕಿಡ್ನಾಪ್ ಮಾಡಿರೋದು. ಆಯ್ತಾಯ್ತು, ನಡೀರಿ, ಅವ್ರು ಯಾರು ಒಂದು ತೋರಿಸಿ. ನಡೀರಿ. ದೇವ್ರೆ, ಮನಸ್ಸಲ್ಲಿ ಏನೋ ಒಂಥರ ಸಂಕಟ. ಸಮರ್ಥ ಬೇರೆ ಕೋಪ ಮಾಡ್ಕೊಂಡು ಹೋಗಿದ್ದಾನೆ. ಏನೂ ಅನಾಹುತ ಆಗದೆ ಇರ್ಲಪ್ಪ. ಸಿರಿ, ನಿಂಗೂ ಟೀ ಬೇಕಿತ್ತಾ? ನಾನು ಒಬ್ಬಳೇ ಮಾಡ್ಕೊಂಡೆ. ಸದ್ಯ ದೀಪ ಹಚ್ತಿದ್ದಾಗೆ ಆರೋಯ್ತು. ನಂಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ಸಮರ್ಥ ಬೇರೆ ಫೋನ್ ಎತ್ತುತ್ತಾ ಇಲ್ಲ. ಅಲ್ಲಿ ಹೋಗಿ ಏನು ಗಲಾಟೆ ಮಾಡ್ತಿದ್ದಾನೋ ಏನೋ. ಸಿರಿ, ನೀನು ತಾತನ ಮಾತು ಕೇಳಬೇಡ. ಅಮ್ಮಂಗೆ ಮೊದಲು ಫೋನ್ ಮಾಡು, ನಮಗೂ ಸಮಾಧಾನ ಆಗುತ್ತೆ. ನೀನು ಹೇಳ್ತಿರೋದು ಸರಿನೇ. ಸಂಧ್ಯಾ, ಅಮ್ಮನೂ ಫೋನ್ ಎತ್ತುತ್ತಾ ಇಲ್ಲ. ನಾನು ಹೇಳಲಿಲ್ವಾ ಯಾರಿಗೂ ಫೋನ್ ಮಾಡೋಕ್ಕೆ ಹೋಗಬೇಡ ಅಂತ? ಆದ್ರೂ ತುಳಸಿಗೆ ಫೋನ್ ಮಾಡ್ತಿದ್ದೀಯ. ತಾತ, ಯಾಕೋ ಮನ್ಸಿಗೆ ನೆಮ್ಮದಿನೇ ಇಲ್ಲ ತಾತ. ಪ್ಲೀಸ್ ತಾತ, ಅಲ್ಲಿ ಏನಾಗಿದೆ ಅಂತ ತಿಳ್ಕೋಬೇಕು. ಸೋಗಲಾಡಿ, ಈಗ ನೀನು ತುಳಸಿಗೆ ಫೋನ್ ಮಾಡಿ ಹೀಗೆ ಸಮರ್ಥ ಕೋಪ ಮಾಡ್ಕೊಂಡು ಅಲ್ಲಿಗೆ ಬರ್ತಿದ್ದಾನೆ, ಅಲ್ಲೇನಾದ್ರು ಗಲಾಟೆ ಮಾಡಬಹುದು ಅಂತ ಹೇಳಿದ್ರೆ ಅವಳ ಬಗ್ಗೆನೇ ಯೋಚನೆ ಮಾಡೋದಿಲ್ವಾ? ಹೇಗೋ ಅವಳು ನೆಮ್ಮದಿಯಾಗಿದ್ದಾಳೆ. ನೀನು ಇದನ್ನೆಲ್ಲ ಹೇಳಿ ಅವಳ ತಲೆ ಕೆಡಿಸ್ಬೇಡ. ಅಲ್ಲ ತಾತ, ಅಕಸ್ಮಾತ್ ಅಣ್ಣ ಏನಾದರೂ ಅಲ್ಲಿಗೆ ಹೋಗಿದ್ರೆ? ಆಯಿತು, ಈಗ ಹೋಗಿದ್ರೆ ಏನು? ನೀವು ಫೋನ್ ಮಾಡೋ ತಕ್ಷಣ ಅವನು ವಾಪಸ್ ಬಂದ್ಬಿಡ್ತಾನ? ನೋಡು, ಏನು ಆಗಬೇಕು ಅಂತಿರುತ್ತೋ ಅದು ಹಾಗೇ ಆಗುತ್ತೆ. ನೀವು ಧೈರ್ಯವಾಗಿ. ಹೌದಲ್ವಾ ಸಿರಿ? ಅಮ್ಮಂಗೆ ಫೋನ್ ಮಾಡಿದ ಮಾತ್ರಕ್ಕೆ ಅಣ್ಣಂಗೇನು ಕೋಪ ಕಮ್ಮಿ ಆಗಲ್ಲ ಅಲ್ವಾ? ಅಕಸ್ಮಾತ್ ಅಣ್ಣ ಅಲ್ಲಿಗೆ ಹೋಗಿಲ್ಲ ಅಂದರೆ ಸುಮ್ಮನೆ ನಾವಾಗೆ ಅಮ್ಮಂಗೆ ಟೆನ್ಷನ್ ಕೊಟ್ಟಾಗುತ್ತೆ. ಹೊಟ್ಟೆ ಹಸಿತಾ ಇದೆ. ಅಲ್ಲ, ಸುಮ್ಮನೆ ಹೀಗೆ ಮಾತಾಡ್ತಾ ನಿಂತ್ಕೊಂಡ್ಬಿಟ್ಟಿದ್ದೀರಲ್ಲ.
ಹೊಟ್ಟೆಗೆ ಹಿಟ್ಟು ಬಿದ್ದರೆ ಹೊಟ್ಟೆಗೆ ಬಲ ಬರೋದು. ಊಟ ಬಡಿಸ ಬಾಮ್ಮ. ಹೌದು ಹೊಟ್ಟೆಗೆ ಹಿಟ್ಟು ಬಿದ್ರೇನೆ ರಟ್ಟೆಗೆ ಬಲ ಅಲ್ವಾ ಮಾವ? ರಟ್ಟೆಲಿ ಬಲ ಇರಬೇಕಾಗಿರೋದು ಕೆಲಸ ಮಾಡೋರ್ಗೆ, ಕೂತ್ಕೊಂಡು ತಿನ್ನೋರ್ಗಲ್ಲ. ಹೌದು ರೊಟ್ಟೆಯಲ್ಲಿ ಬಲ ಇರಬೇಕಾಗಿರೋದು ಕೆಲಸ ಮಾಡೋರ್ಗೇನೆ. ಪರವಾಗಿಲ್ಲ ಬಿಡಮ್ಮ, ಅಡುಗೆ ಮಾಡಿಲ್ಲ ಅನ್ಸತ್ತೆ. ಒಪ್ಪತ್ತು ಉಪವಾಸ ಇದ್ದರೆ ಆರೋಗ್ಯಕ್ಕೇನು ಸಮಸ್ಯೆ ಆಗಲ್ಲ. ಇಲ್ಲ ಅಂಕಲ್, ಇನ್ನೊಂದು ಅರ್ಧ ಗಂಟೆನಲ್ಲಿ ಅಡುಗೆ ಮಾಡ್ತೀನಿ, ಊಟ ಮಾಡೋರಂತೆ. ಮನೇಲಿ ಎಲ್ಲರೂ ಟೆನ್ಷನಲ್ಲಿ ಇದ್ದಾರೆ, ನೀವು ಇದೇ ಮನೇಲಿ ಇದ್ದೀರಾ. ಈ ಮನೇಲಿ ಏನಾಗ್ತಿದೆ ಏನಾಗ್ತಿಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ಚಿಂತೆನೇ ಇಲ್ಲ ಅಲ್ವಾ ಮಾವ? ನಿಮ್ಗೇನು ಅನ್ಸೋದೇ ಇಲ್ವಾ? ಅಲ್ಲಮ್ಮ, ಮನೆಗೆ ಬರ್ತಿದ್ದಾಗೆ ಹೊಟ್ಟೆ ಹಸುವಾಗ್ತಿದೆ ಅಂದೆ, ಅದಕ್ಕೆ ನೀನು ಗುರ್ರ ಅಂದೆ. ಈಗ ಕೇಳಿದ್ರೆ ಏನು ಅನ್ಸೋದೇ ಇಲ್ವಾ ಮಾವ ಅಂತ ಕೇಳ್ತೀರಾ? ಏನು ಅಂತ ಬೆಳೆಸ್ಬಿಟ್ಟಿದ್ದೀರಾ ನಿಮ್ಮ ಅಮ್ಮಗಳನ್ನ. ಓಲಿ ಬಿಡಿ. ಅಲ್ಲ, ಮನೇಲಿ ಯಾರಿಗೇನಾಗಿದೆ ಅಂತ ಗೊತ್ತಾದರೆ ಶೋಕಾಚರಣೆ ಮಾಡ್ಬೋದು. ಅದು ಬಿಟ್ಟು ನೀವೇ ಮಾತಾಡ್ಕೊಂಡ್ಬಿಟ್ಟು ಈಗ ಸುಮ್ಮನೆ ನನ್ನ ಮೇಲೆ ಗುರ್ರ ಅಂತೀರಪ್ಪ. ಏನಾಯ್ತು? ಏನಾದ್ರು ಪ್ರಾಬ್ಲಮ್? ಪೊಲೀಸರಿಗೆ ಬಂದಿದ್ದಾರೆ. ಏಯ್, ನಮ್ಮ ಅಣ್ಣನ ಮೇಲೆ ಈ ಥರ ಕೋಪ ತೋರಿಸ್ತಾ ಇದೆಯಾ? ಸುಮ್ಮನೆ ಬಿಡಲ್ಲ ನೀನ. ಅಭಿ ನಿಂತ್ಕೋ. ಏನು ನಡೀತಿದೆ ಇಲ್ಲಿ? ಇವರೆಲ್ಲ ಯಾಕೆ ಬಂದಿದ್ದಾರೆ? ಏನು ವಿಷಯ ಸರ್? ನೋಡಿ, ನಾವು ತುಳಸಿ ಅವ್ರನ್ನ ಹುಡ್ಕೊಂಡು ಬಂದಿದ್ದೀವಿ. ಈ ಮನೆಯವರು ಅವ್ರನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ. ಕಿಡ್ನಾಪ? ಏನು ಮಾತಾಡ್ತಿದ್ದೀರಾ ಸರ್ ನೀವು? ಯಾರು ಹಾಗಂತ ಕಂಪ್ಲೇಂಟ್ ಕೊಟ್ಟಿದ್ದು? ಇವರೇ. ತುಳಸಿ ಅನ್ನೋರು ಇವ್ರ ತಾಯಿನಾ? ತಾಯಿ ಅನ್ನೋದು ಹೌದು, ಆದರೆ ಕಿಡ್ನ್ಯಾಪ್ ಮಾಡಿದ್ದೀವಿ ಅನ್ನೋದು ಸುಳ್ಳು ಇನ್ಸ್ಪೆಕ್ಟರ್. ಏನೋ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡೋಷ್ಟು ಧೈರ್ಯನ ನಿನಗೆ? ಹೀಗೆಲ್ಲ ಮಾಡಿ ನಮ್ಮ ಮನೆ ಮರ್ಯಾದೆ ತೆಗಿಬೇಕು ಅನ್ಕೊಂಡಿದ್ಯಾ? ಮೊದಲಿನಿಂದ ನಡೆಯೋ ಆಚೆಗೆ ನೀನು. ರೀ, ಏನ್ರಿ ಇದು? ಪೊಲೀಸ್ನವ್ರ ಮುಂದೆನೇ ಹಿಂಗೆ ನಡ್ಕೋತೀರಾ? ಹಾಗಾದ್ರೆ ನೀವು ಕಿಡ್ನಾಪ್ ಮಾಡಿರೋದು ನಿಜನಾ? ಸಾರಿ ಇನ್ಸ್ಪೆಕ್ಟರ್, ನೀವು ಅಂದ್ಕೊಂಡಿದ್ದ ಹಾಗೆ ನಾವು ಯಾರನ್ನೂ ಕಿಡ್ನಾಪ್ ಮಾಡಿಲ್ಲ. ಸಮರ್ಥ್ ನಿಮ್ಮ ಹತ್ರ ಈ ರೀತಿ ಯಾಕೆ ಹೇಳಿದ್ದಾನೆ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಇನ್ಯಾಕೆ ಹೇಳಿ? ಅವ್ರ ಅಮ್ಮಮ್ಮ ಅನ್ನೋದು ನಿಜ ಅಂತಂದ್ಮೇಲೆ ಅವ್ರು ನನ್ನ ಜೊತೆ ತಾನೇ ಇರಬೇಕು. ನೀವೆಲ್ಲರೂ ಸರ್ಕೊಂಡು ಕರ್ಕೊಂಬಂದು ಕೂಡ ಹಾಕೊಂಡಿದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ? ಸಮರ್ಥ್, ದಡ್ಡನ್ ಥರ ಮಾತಾಡಬೇಡ. ಇದಕ್ಕಿದಾಗಿ ಏನಾಯ್ತು ನಿನಗೆ? ನೋಡಿ, ಎಲ್ಲ ನೀವೇ ಮಾತಾಡಿದ್ರೆ ನಾ ಬಂದಿರೋದು ಯಾಕೆ? ತುಳಸಿ ಅನ್ನೋರು ಈ ಮನೇಲಿರೋದು ನಿಜಾನಾ? ಹೌದು ಇನ್ಸ್ಪೆಕ್ಟರ್, ತುಳಸಿಯವರು ಈ ಮನೇಲಿರೋದು ನಿಜಾನೇ. ಹಾಗಾದರೆ ಎಲ್ಲಿ ಅವರು? ಮಾಧವ್ ಅನ್ನೋರು ಅವ್ರನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಕಂಪ್ಲೇಂಟಲ್ಲಿದೆ. ಕರೀರಿ ಅವ್ರನ್ನ. ಅಮ್ಮ, ಅಮ್ಮ. ಸರ್, ನೀವಿಲ್ಲಿ, ಇದು ನಿಮ್ಮನೇನಾ? ಹೌದು. ಏನು ವಿಷಯ ಇನ್ಸ್ಪೆಕ್ಟರ್? ಕೂತ್ಕೊಳ್ಳಿ, ಮಾತಾಡಿ. ಸರ್, ನೀವು ಇಲ್ಲಿಗೆ ಬಂದಿರೋದು ನನಗೆ ನ್ಯಾಯ ಕೊಡ್ಸೋಕ್ಕೆ, ಉಪಚಾರಕ್ಕಲ್ಲ. ರೀ, ತಡೀರಿ, ನಾವು ಮಾತಾಡ್ತಾ ಇಲ್ವಾ? ಸರ್, ತಪ್ಪು ತಿಳ್ಕೊಬೇಡಿ. ಈ ಮನೆಯವರು ತುಳಸಿ ಅನ್ನೋರನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ತುಳಸಿ ಅಂದರೆ ಕಿಡ್ನಾಪ? ಏನು ಹೇಳ್ತಾ ಇದ್ದೀರಾ ಸರ್? ತುಳಸಿ ನಾನೇ. ಹೌದು, ಇವ್ರು ನನ್ನ ತಾಯಿ. ಇವ್ರನ್ನ ಕಿಡ್ನಾಪ್ ಮಾಡಿರೋದು ಇವರೇ. ಸರ್, ಏನು ಹೇಳ್ತೀರಾ ಇದಕ್ಕೆ? ಇನ್ಸ್ಪೆಕ್ಟರ್, ತುಳಸಿಯವರು ನನ್ನ ಹೆಂಡತಿ. ನಾವಿಬ್ಬರು ಒಬ್ಬರನ್ನೊಬ್ಬರು ಇಷ್ಟಪಟ್ಟು ಒಪ್ಕೊಂಡೇ ಮದುವೆ ಆಗಿದ್ದೀವಿ. ಇದರಲ್ಲಿ ಯಾರು ಒತ್ತಾಯನೂ ಇಲ್ಲ. ಸಮರ್ಥ್ ಕೂಡ ನಮ್ಮ ಮಗನೇ. ತಾಯಿ ಮೇಲಿನ ಪ್ರೀತಿಗೆ ಹಾಗೆ ಮಾಡಿದ್ದಾನೆ. ಇದನ್ನು ಕೂತು ಮಾತಾಡಿ ಬಗೆಹರಿಸೋಣ ಬನ್ನಿ. ಇಲ್ಲ ಸರ್, ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ. ನನಗೆ ನನ್ನ ತಾಯಿ ಬೇಕು.
ನಮ್ಮ ಅಮ್ಮನ ನನ್ನಿಂದ ದೂರ ಮಾಡಿದ್ದಾರೆ. ನಾನು ಇವ್ರನ್ನ ಕರ್ಕೊಂಡು ಹೋಗಬೇಕು. ನಾನು ಇವ್ರನ್ನ ಬಿಟ್ಕೊಡಲ್ಲ. ಇವರೆಲ್ಲರೂ ಸೇರಿ ನಮ್ಮ ಅಮ್ಮನ ತಲೆ ಕೆಡ್ಸಿರೋದಕ್ಕೆ ಇವ್ರನ್ನ ಅರೆಸ್ಟ್ ಮಾಡಿ. ಪಾಪು ಏನಾಗಿದೆ ನಿನಗೆ? ನನ್ನ ಮಾತು ಕೇಳು. ಬನ್ನಿ ನನ್ನ ಜೊತೆ. ಪಾಪು ನನ್ನ ಮಾತು ಕೇಳು. ಪ್ಲೀಸ್ ಇನ್ಸ್ಪೆಕ್ಟರ್ನ ಅರೆಸ್ಟ್ ಮಾಡಿ, ದಯವಿಟ್ಟು ಅರೆಸ್ಟ್ ಮಾಡಿ. ಪಾಪು